ಉಡುಪಿ ಜಿಲ್ಲಾಧಿಕಾರಿ ವಿಜಯಕುಮಾರಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಸನ್ಮಾನ್ಯ ಯತೀಶ್ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಸ್ವಾಗತಿಸ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ರವಿಚಂದ್ರ ನಾಯ್ಕ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಸನ್ಮಾನ್ಯ ಅರುಣ್ ಕೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಹಿರಿಯ ಸಹಕಾರಿಗಳು, ನಮ್ಮೆಲ್ಲ ಆತ್ಮೀಯರಾದಂಥ ಸನ್ಮಾನ್ಯ ಯಶಪಾಲ್ ಸುಗೌಡರು ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಈ ವೇದಿಕೆಯಲ್ಲಿರುವಂಥ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರುಗಳು, ನಮ್ಮ ನವೋದಯ ಸ್ವಸಹಾಯ ಸಂಘದ ಟ್ರಸ್ಟಿಗಳು ಹಾಗೂ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮಗೆ ನಮ್ಮ ಪ್ರಮಾಣದಿಂದ ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ತಾವು ಕ್ಷಮಿಸಿ. ಅವರನ್ನೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹಿರಿಯ ಸಹಕಾರಿಗಳನ್ನು, ವೇದಿಕೆಯ ಬಲಭಾಗ ಮತ್ತು ಎಡಭಾಗದಲ್ಲಿ ಆಸೀನರಾಗಿರುವಂತಹ ಉಭಯ ಜಿಲ್ಲೆಯ ಎಲ್ಲ ಪ್ರಾಥಮಿಕ, ತಾಲೂಕು ಮತ್ತು ಜಿಲ್ಲಾ ಸಹಕಾರಿ ಸಂಘದ ಅಧ್ಯಕ್ಷರುಗಳನ್ನು ಮತ್ತು ನಮ್ಮ ಎಲ್ಲ ಹಿರಿಯ ಸಹಕಾರಿಗಳನ್ನು, ಗಣ್ಯರನ್ನು, ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರನ್ನು, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಸರ್ವರನ್ನು ಸ್ವಾಗತಿಸಿದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಲಕ್ಷಾಂತರ ನವೋದಯ ಕುಟುಂಬದ ಸರ್ವ ಸದಸ್ಯರನ್ನು ಹಾಗೂ ನಮ್ಮ ಅಧ್ಯಕ್ಷರನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಿರುವಂತಹ ನವೋದಯ ಎಲ್ಲ ಕುಟುಂಬವನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ನಮ್ಮ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೇನೆ. ಜೈ ಸರ್ಕಾರ.
ಬಹಳ ಅರ್ಥಪೂರ್ಣವಾಗಿ ನಡೀತಾ ಇದೆ. ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನೀವು ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಆಸನದಲ್ಲಿ ಆಸೀನರಾಗಬೇಕು. ಎಲ್ಲರೂ ಕೂಡ ಕ್ರೀಡಾಂಗಣದಲ್ಲಿ ಯಾರು ಕೂಡ ಅಡ್ಡಾಡಿ ಓಡಾಡಬಾರ್ದು. ಅತಿಥಿ ಅಭ್ಯಾಗತರು ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ. ದಯಮಾಡಿ ಕಾಲಿದ್ದ ಕುರ್ಚಿಗಳಲ್ಲಿ ತಾವೆಲ್ಲ ಬಂದು ಆಸೀನರಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇವೆ. ಅದೇ ರೀತಿ ಎಲ್ಲ ಪ್ರಾಥಮಿಕ ಸಹಕಾರಿ ಸಂಘದ ನಿರ್ದೇಶಕರುಗಳು, ಗಣ್ಯರು, ನಮ್ಮ ಆಹ್ವಾನಿತರು ಕೂಡ ಮುಂಭಾಗದಲ್ಲಿ ಹಾಕಿದಂತ ತಮ್ಮ VIP ಆಸನಗಳಲ್ಲಿ ತಾವು ಆಸೀನರಾಗಬೇಕು ಅಂತ ಈ ಸಂದರ್ಭದಲ್ಲಿ ತಾವು ಮನವಿ ಮಾಡ್ತಾ ಇದ್ದೇವೆ. ಇದೊಂದು ನಮ್ಮ ಐತಿಹಾಸಿಕವಾದಂತ ಚರಿತ್ರೆಗೆ ಸೇರಿಕೊಳ್ಳುವಂತ ಈ ಒಂದು ಮಹತ್ವವಾದಂತ ನವೋದಯ ರಜತ ಸಂಭ್ರಮ ಕಾರ್ಯಕ್ರಮ. ತಾವೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ತಾವೆಲ್ಲ ಆಸೀನರಾಗಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಕೌಶಲ್ಯಗಳನ್ನು ಗುರುತಿಸಿ ಅದರ ಮೂಲಕವೇ ಅವರು ಆದಾಯ ಗಳಿಸುವ ಮಾರ್ಗವನ್ನು ಈ ನವೋದಯ ಸ್ವಸಹಾಯ ಸಂಘ ತೋರಿಸಿದೆ. ಗ್ರಾಮೀಣ ಪ್ರದೇಶವನ್ನು ಕೇವಲ ಖರ್ಚು ಮಾಡಲು के तो छोड़ने वाले पैरा
ಸಂಘದ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ಸಲ್ಲಿಸಿದ ನಮ್ಮ ರಾಜ್ಯದ ನಿರ್ಮಿತ ರಾಜ್ಯಪಾಲರ ಉಪಸ್ಥಿತಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ತಲೆಯನ್ನು ಮಾಡುತ್ತಾ ಇದೀಗ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಮದುವೆ ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಜೊತೆಯಾಗಿದ್ದೀರಿ. ಇಂಥ ಒಂದು ಅದ್ದೂರಿ ಅರ್ಥಪೂರ್ಣವಾದಂತಹ ವೇದಿಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದ ಪ್ರೀತಿಪೂರ್ವಕವಾದಂತಹ ಸ್ವಾಗತದೊಂದಿಗೆ ನಾಡಗೀತೆಗೆ ಗೌರವವನ್ನ ಸಲ್ಲಿಸುವುದರ ಮುಖಾಂತರ ಈ ವೇದಿಕೆಗೆ ನಾವು ಚಾಲನೆಯನ್ನ ನೀಡ್ತಾ ಇದ್ದೇವೆ. ಶ್ರೀ ಡಾಕ್ಟರ್ ಗಣೇಶ್ ಗಂಗೊಳ್ಳಿ ನಾಡಗೀತೆಗೆ ಗೌರವವನ್ನು ಸಲ್ಲಿಸಬೇಕು. ಅದರೊಂದಿಗೆ ನವೋದಯ ಗೀತೆ ಕೂಡ ಧ್ವನಿಯಾಗಬೇಕು. ಎಲ್ಲರೂ ಕೂಡ ಎದ್ದು ನಿಂತು ಲಕ್ಷಾಂತರ ನವೋದಯ ಸ್ವಸಹಾಯ ಸಂಘದ ಸದಸ್ಯರೊಂದಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರ ಉಪಸ್ಥಿತಿಯೊಂದಿಗೆ ಈ ನವೋದಯ ಸ್ವಸಹಾಯ ಸಂಘಗಳ ಸಂಸ್ಥಾಪಕ, ಸಹಕಾರಿ ಕ್ಷೇತ್ರದ ಅದ್ವಿತೀಯ ನಾಯಕ, ಸಹಕಾರಿ ರಂಗದ ಉಕ್ಕಿನ ಮನುಷ್ಯ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ
ಇಂದು ಈ ಒಂದು ರಜತ ಸಂಭ್ರಮವನ್ನು ಅತ್ಯಂತ ಉಲ್ಲಾಸದಿಂದ ಅತ್ಯಂತ ಸಂಭ್ರಮದಿಂದ ಈ ದೇಶದ ಚರಿತ್ರೆಯ ಪುಟದಲ್ಲಿ ಸೇರುವ ರೀತಿಯಲ್ಲಿ ಲಕ್ಷಾಂತರ ಮಹಿಳೆಯರು ಒಂದೇ ಸಮವಸ್ತ್ರದಡಿ ಈ ಕಾರ್ಯಕ್ರಮದಲ್ಲಿ ಸೇರುವ ಮೂಲಕ ಮಹಿಳಾ ಸಬಲೀಕರಣ, ಮಹಿಳೆಯರ ಅಭಿವೃದ್ಧಿ, ಮಹಿಳೆಯರ ಧ್ವನಿ, ಮಹಿಳೆಯರ ಶಕ್ತಿ ಇದನ್ನು ತೋರಿಸುವಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇಂದು ಈ ನಮ್ಮ ಮೈದಾನದಲ್ಲಿ ನಡೀತಾ ಇದೆ. ಇದು ನಮ್ಮ 8 ಜಿಲ್ಲೆಗಳ ಸಹಕಾರಿ ಬಂಧುಗಳು, ನವೋದಯ ಸಂಘದ ಸದಸ್ಯರು, ಮೇಲು ಕೀಳು ಎಂಬ ಭೇದ ಭಾವನೆ ಇಲ್ಲದೆ, ಯಾವುದೇ ಧರ್ಮದ ಭೇದ ಭಾವ ಇಲ್ಲದೆ, ಜಾತಿ ಮತ ಇಲ್ಲದೆ ನಾವೆಲ್ಲ ಒಂದು, ನಾವೆಲ್ಲ ಸಹೋದರತ್ವದಿಂದಿದ್ದೇವೆ. ನಾವೆಲ್ಲ ನವೋದಯದ ಸಂಘದ ಸದಸ್ಯರು, ನಮ್ಮ ಶಕ್ತಿಯನ್ನು ನಾವು ತೋರಿಸುತ್ತೇವೆ ಎಂಬ ಒಂದೇ ಒಂದು ಸೂರಿನಡಿ ಈ ಲಕ್ಷಾಂತರ ಜನ ಸೇರಿದ್ದಾರೆ. ತಮ್ಮೆಲ್ಲರಿಗೂ ನಾವು ಅತ್ಯಂತ ಮನಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯದ ಗದವಂತ ರಾಜ್ಯಪಾಲರು, ಅತ್ಯಂತ ಸರಳ ಸಜ್ಜನಿಕೆಯ, ಅತ್ಯಂತ ಪ್ರಾಮಾಣಿಕ ಹಾಗೂ ಈ ರಾಜ್ಯದ ಅಭಿವೃದ್ಧಿಯ ಚುಕ್ಕಾಣಿಯನ್ನು ಹಿಡಿದು ಎಲ್ಲರಿಗೂ ಸಮಾನತೆಗಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ हमारे इस मंच की मुकुटमणि हमारे राज्यपाल तवरचंद गहलोत जी है। आपका उस उपस्थिति हमको और भी प्रेरित किया। राष्ट्रीय राजनीति का एक बड़ा नेता आपने हमारे राज्य के विकास के लिए सबसे बड़ी सलाह और समर्थन दिया है। आपकी वरिष्ठता और आशीर्वाद इस कार्यक्रम के लिए हमें बहुत बड़ा उत्साह और प्रेरणा देंगे। मैं आपको नमन करता हूँ और इस अवसर पर आपके हार्दिक स्वागत करता हूँ। ಅವರನ್ನು ನಮ್ಮ ಅಧ್ಯಕ್ಷರು, ಈ ನಮ್ಮ ನವೋದಯ ಸ್ವಸಹಾಯ ಸಂಘದ ಸಂಸ್ಥಾಪಕರಾದಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಗೌರವಿಸಬೇಕು ಅಂತ ಮನವಿ ಮಾಡ್ತಾ ಇದ್ರು. ಇಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸುತ್ತಿರುವವರು ನಮ್ಮ ನಿಮ್ಮೆಲ್ಲರ ಜನನಾಯಕರು, ಈ ರಾಜ್ಯದಲ್ಲಿ ನುಡಿದಂತೆ ನಡೆದ, ಈ ರಾಜ್ಯದ ಒಬ್ಬ ಬಂಡೆ ಅಂತಿರುವ ನಾಯಕ, ಎಲ್ಲ ಸವಾಲುಗಳನ್ನು ಅತ್ಯಂತ ವಿಶ್ವಾಸದಿಂದ ಎದುರಿಸುವ, ಮುಂದಿನ ಮುಖ್ಯಮಂತ್ರಿಗಳಂತೆ ಬಿಂಬಿಸಲ್ಪಟ್ಟಿರುವಂತಹ ನಮ್ಮೆಲ್ಲರ ನಾಯಕರು, ನಮ್ಮ ಮುಂದಿನ ಭಾವಿ ಮುಖ್ಯಮಂತ್ರಿ ನಮ್ಮ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್, ಈಗಿನ ಉಪಮುಖ್ಯಮಂತ್ರಿಯವರು, ನಮ್ಮ ಈ ನವೋದಯ ಸ್ವಸಹಾಯ ಸಂಘದ ಸ್ಥಾಪನೆ ಆದಾಗ 25 ವರ್ಷಗಳ ಹಿಂದೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕಾರ್ಕಳದಲ್ಲಿ ಈ ಒಂದು ಸಂಘವನ್ನು ಉದ್ಘಾಟನೆ ಮಾಡಿ ಇಂದು ಲಕ್ಷಾಂತರ ಜನರ ಜೀವನಕ್ಕೆ ಬೆಳಕು ಚೆಲ್ಲುವಲ್ಲಿ 25ನೇ ವರ್ಷದ ನಂತರ ಈ ರಜತ ಸಂಭ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಮುಂದೆ ಈ ರಾಜ್ಯದ ದರಿಯಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವಂತಾಗಬೇಕು ಅಂತ ಭಗವಂತನಲ್ಲಿ ನಾವು ಪ್ರಾರ್ಥಿಸ್ತಾ ಎಲ್ಲ ಮಹಿಳೆಯರು ದೊಡ್ಡ ಕರತಾಳದೊಂದಿಗೆ ಅವರನ್ನು ಸ್ವಾಗತಿಸುವಂತೆ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮವರೇ, ನಮ್ಮ ಜಿಲ್ಲೆಯ ಹೆಮ್ಮೆಯ ಸುಪುತ್ರ, ಈ ಜಿಲ್ಲೆಯ ಶಾಸಕರಾಗಿ, ಸಚಿವರಾಗಿ, ರಾಜ್ಯದ ಸ್ಪೀಕರ್ ಆಗಿ ಪ್ರಾಮಾಣಿಕ ಸರಳತೆಗೆ ಪ್ರಸಿದ್ಧಿಯನ್ನು ಪಡೆದಂತ ಸನ್ಮಾನ್ಯ ಯುಟಿ ಖಾದರ್ ಸಾಹೇಬರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಅದೇ ರೀತಿ ಈ ಕಾರ್ಯಕ್ರಮದ ರೂವಾರಿ ಇಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ಹೆಮ್ಮೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು. ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಒಬ್ಬ ಬಲಿಷ್ಠ ನಾಯಕರಾಗಿ ಸಾವಿರಾರು ಸಹಕಾರಿಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಇಂದು ಸಹಕಾರಿ ಕ್ಷೇತ್ರದಲ್ಲಿ ನಿಮಗೆಲ್ಲ ಮಾರ್ಗದರ್ಶಕರಾಗಿರುವ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನು ರಾಜ್ಯಕ್ಕೆ ಮಾದರಿಯಾಗಿ ಬೆಳೆಸಿದಂತ ಒಬ್ಬ ಮಹಾನ್ ನಾಯಕ ಆಶೀರ್ವಚನ ಹಾಗೂ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಿರುವುದು ನಮ್ಮ ಧರ್ಮಾಧಿಕಾರಿ ಡಾಕ್ಟರ್ ರಾಜಶ್ರೀ ವೀರೇಂದ್ರ ಹೆಗಡೆ ಅವರ ಹೆಸರಿಗೆ ತಕ್ಕ ಧರ್ಮವನ್ನೇ ಮೂಲ ಕಾಯಕವನ್ನಾಗಿ ಮಾಡಿ ಇಡೀ ಜಗತ್ತಿಗೆ ಅವರು ತನ್ನ ಧರ್ಮದ ಮೂಲಕ ತಮ್ಮ ಅಭಿವೃದ್ಧಿಯ ಮೂಲಕ ತಮ್ಮ ಸೇವೆಯ ಮೂಲಕ ಜನಮನ್ನಣೆ ಗಳಿಸಿದಂತ ನಮ್ಮೆಲ್ಲರ ಮಾರ್ಗದರ್ಶಕರಾದಂತ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನು ಈ ಸಂದರ್ಭದಲ್ಲಿ ನಾವು ನವೋದಯ ಸ್ವಸಹಾಯ ಸಂಘದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಬ್ಬರು ಸನಾತನ ಧರ್ಮವನ್ನು ಜಗತ್ತಿಗೆ ಪ್ರತಿಬಿಂಬಿಸಿ ಆ ಧರ್ಮವನ್ನು ಎತ್ತಿ ಹಿಡಿದು ಎಲ್ಲರಿಗೂ ಮಾರ್ಗದರ್ಶಕರಾಗಿರುವಂತ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಬಿಡದವರ ಮಠ ಅವರು ಹಿಂದೂ ಧರ್ಮದ ಶ್ರೇಯಾಭಿವೃದ್ಧಿಗಾಗಿ ತನ್ನನ್ನು ತಾನು ಮುಡಿಪಾಗಿಸಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಸಾಮರಸ್ಯ ಸಹಬಾಳ್ವೆಗೆ ತನ್ನದೇ ಕೊಡುಗೆ ನೀಡಿದಂತ ಸ್ವಾಮೀಜಿಯವರನ್ನು ಈ ಸಂದರ್ಭದಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಬ್ಬರು ನಮ್ಮವರೇ ನಮ್ಮ ಸಹಕಾರಿ ಸಚಿವರು ಅತ್ಯಂತ ನೇರ ನಡೆನುಡಿಯ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡಿದಂತ ಸಹಕಾರಿ ಕ್ಷೇತ್ರಕ್ಕೆ ಒಂದು ಹೊಸ ಶಕ್ತಿಯನ್ನು ನೀಡಿದಂತ ಸಹಕಾರಿ ಕ್ಷೇತ್ರದ ಅಪಾರ ಅನುಭವಿಯಾಗಿರುವಂತ ನಿಮ್ಮೆಲ್ಲರ ನಾಯಕರಾದಂತ ಸನ್ಮಾನ್ಯ ಕೆ ರಾಜಣ್ಣ ಅವರನ್ನು ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಬ್ಬರು ನಮ್ಮ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಒಬ್ಬ ಯುವಕರಿಗೆ ಪ್ರೇರಣಾ ಶಕ್ತಿಯಾಗಿ ಅಭಿವೃದ್ಧಿಯ ಅಧಿಕಾರರಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿರುವಂತಹ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರನ್ನು ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ದಿನ ಈ ಮಹಿಳಾ ಸಮಾವೇಶದಲ್ಲಿ ಮಹಿಳೆಯರಿಗೆ ಶಕ್ತಿ ತುಂಬಲಿಕ್ಕೆ ಆರಂಭಿಸಿದಂತ ಮಹಿಳೆಯರಿಗೆ ಅನೇಕ ಸರ್ಕಾರದ ಮೂಲಕ ಯೋಜನೆಗಳನ್ನು ನೀಡಿದಂತ ಮಹಿಳೆಯರ ಕಣ್ಮಣಿ ನಮ್ಮ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮೆಲ್ಲರ ಆತ್ಮೀಯ ಇನ್ನೊಬ್ಬರು ಹಿರಿಯ ಸಚಿವರು ಅತ್ಯಂತ ಸರಳ ಪ್ರಾಮಾಣಿಕರಾದಂತ ನಮ್ಮ ಅಬಕಾರಿ ಸಚಿವರಾದಂತ ಆರ್ ಬಿ ತಿಮ್ಮಾಪುರ ಸಾಹೇಬರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಉದಯ ಶಂಕರ್ ಅವಸ್ಥಿ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಮಾಜಿ ಸಚಿವರು ಅಧ್ಯಕ್ಷರಿಗೆ ಬೇಡ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು ಬಹಳ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಜನರೊಂದಿಗೆ ಇರುವಂತ ನಮ್ಮೆಲ್ಲರ ಆತ್ಮೀಯರಾದಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಕೂಡ ನಮ್ಮ ಇನ್ನೊಬ್ಬರು ಮಾಜಿ ಸಚಿವರು ನಮ್ಮವರೇ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಆತ್ಮೀಯರು ಅತ್ಯಂತ ಒಳ್ಳೆಯ ಜನಪ್ರತಿನಿಧಿಯಾಗಿರುವಂತ ನಮ್ಮ ಅಶೋಕ್ ಕುಮಾರ್ ರೈ ಅವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ
ಇಂದಿನ ದಿನ ಗಮನಿಸಿಕೊಳ್ಳಬೇಕಾಗಿ ಈ ವೇದಿಕೆಯನ್ನು ಸಾಮಾನ್ಯ ತನ್ನ ಪ್ರಾಸ್ತಾವಿಕವಾದಂತಹ ಮಾತಿನೊಂದಿಗೆ ತಮ್ಮೆಲ್ಲರ ಮುಂದೆ ಇಡಬೇಕಂತ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಾಜೇಂದ್ರ ಕುಮಾರ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇದು ಒಂದು ಸಮಾಜವನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸ. ನಾವು ಅನೇಕ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನ ನಾವು ಮಾಡ್ತೀವಿ, ಆದರೆ ಎಷ್ಟು ಮಟ್ಟಿಗೆ ಅದು ನಮ್ಮ ಸಮಾಜದ ಮೇಲೆ ಪರಿಣಾಮ ಬೀರ್ತದೆ, ಎಷ್ಟು ಮಟ್ಟಿಗೆ ಅದು ಸುಧಾರಣೆ ಮಾಡ್ತಕ್ಕಂಥದ್ದಕ್ಕೆ ಅದು ಯಶಸ್ಸಾಗುತ್ತೆ, ಅದು ನಾವು ಅಷ್ಟು ಸುಲಭವಾಗಿ ಇಡಕ್ಕಾಗೋದಿಲ್ಲ. ಆದರೆ ಇವತ್ತು ಮಹಿಳೆಯರನ್ನ ಈ ಪ್ರಮಾಣದಲ್ಲಿ ಅವರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಿ ಅವರಿಗೆ ಆ ಬೆಂಬಲವನ್ನ ಸಹಾಯವನ್ನು ಕೊಟ್ಟು ಅವರು ಸ್ವಾವಲಂಬನೆಯ ದಿಕ್ಕಿನಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದಕ್ಕೆ ಏನು ಅವರು ಕೆಲಸ ಮಾಡಿದ್ದಾರೆ, ಇದು ಅತ್ಯಂತ ಒಂದು ಪವಿತ್ರವಾದಂಥ ಕೆಲಸ ಮಾಡಿದ್ದಾರೆ. ಈ ದೇಶಕ್ಕೋಸ್ಕರ, ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಸೇವೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಮಹಿಳೆಯರ ಶಕ್ತಿ ಬಹಳ ಅಪಾರವಾದ ದೊಡ್ಡ ಶಕ್ತಿ ಅದು. ಆದ್ರೆ ನಮ್ಮ ದೇಶದಲ್ಲಿ ಅದನ್ನು ಉಪಯೋಗ ಮಾಡೋದಕ್ಕೆ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ಗೆಹ್ಲೋಟ್ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಯಾದಂಥ ಈ 25 ವರ್ಷದ ಹಿಂದೆ ಇದನ್ನು ಉದ್ಘಾಟನೆ ಮಾಡಿದಂಥ DK ಶಿವಕುಮಾರ್ ಅವರೇ, ನಮ್ಮ ಜಿಲ್ಲೆಯ ಹೆಮ್ಮೆಯ ಸುಪುತ್ರ ಕರ್ನಾಟಕ ಸಭೆಯ ಸಭಾಧ್ಯಕ್ಷರಾದಂಥ UT ಖಾದರ್ ಅವರೇ, ಅದೇ ರೀತಿ ನಮ್ಮ 25 ವರ್ಷದಿಂದ ಇದನ್ನು ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ವೀರೇಂದ್ರ ರೆಡ್ಡಿ ಅವರೇ, ಪೂಜ್ಯ ಪರಮಪೂಜ್ಯ ಶ್ರೀ ವಿಶ್ವೇಶ್ವರ ಪ್ರಸನ್ನ ಸ್ವಾಮೀಜಿಯವರೇ, ಸಹಕಾರಿ ಸಚಿವರಾಗಿ ನನಗೆ ಬೆಂಬಲವನ್ನು ನೀಡುತ್ತಿರುವಂಥ KN ರಾಜೇಂದ್ರ ಅವರೇ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರೇ, ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಅದೇ ರೀತಿ ನಮ್ಮ ಆತ್ಮೀಯರಾದಂಥ RB ತಿಮ್ಮಾಪುರ ಅವರೇ, ವೇದಿಕೆಯಲ್ಲಿ ಇರುವಂಥ ಎಲ್ಲ ಗೌರವಾನ್ವಿತ ಸಂಸದರೇ ಹಾಗೂ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ಎಲ್ಲ ನನ್ನ ಆತ್ಮೀಯರೇ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸಹಕಾರಿ ಬಂಧುಗಳೇ, ಅದರಲ್ಲೂ ಮುಖ್ಯವಾಗಿ ನಾನು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣೀಭೂತರಾದ ನನ್ನ ನವೋದಯದ ಕುಟುಂಬದ ಸದಸ್ಯರೇ ಹಾಗೂ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರು. ನಾವು ಮೊದಲನೇದಾಗಿ ನಮ್ಮ ದೇಶದಲ್ಲಿರುವಂಥ ಒಂದು ಪರಿಸ್ಥಿತಿಯಲ್ಲಿ, ನಮ್ಮ ದೇಶದ ಗಡಿಯಲ್ಲಿ ವೀರ ಸೈನಿಕರು ದೇಶದ ರಕ್ಷಣೆಗೆ ಧೈರ್ಯದಿಂದ ಹೋರಾಡ್ತಿದ್ದಾರೆ.
ಆಪರೇಷನ್ ಸಿಂಧೂರ ಮೂಲಕ ಭಾರತ ಭಯೋತ್ಪಾದನೆಯ ವಿರುದ್ಧ ಹೋರಾಡುವ ಈ ಹೊತ್ತಿನಲ್ಲೇ ಭಾರತೀಯ ಸೈನಿಕರಿಗೆ ನೈತಿಕ ಧೈರ್ಯ ಮತ್ತು ಶಕ್ತಿ ತುಂಬುವಲ್ಲಿ ಜಯಗಳಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ ಅನ್ನಂತ ಹೇಳಿಕೊಂಡು 1 ನಿಮಿಷ ಎಲ್ಲರೂ ಎದ್ದು ನಿಂತು, ಎಲ್ಲರೂ ಮಹಿಳೆಯರು ಎದ್ದು ನಿಂತು, ಎಲ್ಲರೂ ಕೂಡ ಎದ್ದು ನಿಂತು ನಮ್ಮ ವೀರ ಯೋಧರಿಗೆ ಗೌರವವನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು. ಭಾರತ್ ಮಾತಾ ಕಿ ಜೈ. ಕೂತ್ಕೊಳ್ಳಿ. ಬೋಲೋ ಭಾರತ್ ಮಾತಾ ಕಿ. ಇದೇ ರೀತಿ ನಾವು ನವೋದಯದಿಂದ ಸಂಗ್ರಹಿಸಿ ಹಾಗೂ ನಮ್ಮ ಸಂಸ್ಥೆಯಿಂದ ಸಂಗ್ರಹಿಸಿ 3 ಕೋಟಿ ರೂಪಾಯಿಯನ್ನು ಸೈನಿಕರ ಅಭಿವೃದ್ಧಿಗೆ ಕೊಡ್ತೇವೆ ಅನ್ನುವಂತ ನಾನೇನು ಹೆಚ್ಚು ಮಾತಾಡೋದಿಲ್ಲ. ಗೌರವ ಸಾಹೇಬರಿದ್ದಾರೆ, ಬೇರೆ ಅತಿಥಿಗಳಿದ್ದಾರೆ. ನಾನು ಹೇಳುವುದಿಷ್ಟೇ, 25-30 ವರ್ಷದ ಹಿಂದೆ ನಾನು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷನಾಗಿದ್ದಾಗ ನನಗೆ ಮಹಿಳೆಯರ ಬಗ್ಗೆ ಆಸಕ್ತಿ ಬಂತು. ಅವರು ಯಾವೊಬ್ಬ ಮಹಿಳೆಯರು ಪೇಟೆಯಲ್ಲಿ ಬರ್ತಿರಲಿಲ್ಲ ಮತ್ತು ಸಭೆ ಸಮಾರಂಭಗಳಲ್ಲಿ ಬರ್ತಿರಲಿಲ್ಲ. ಆಗ ನಾನು SS ಪಾಟೀಲ್ ಅನ್ನುವಂಥ ಒಬ್ಬ ಸಹಕಾರಿ ಸಚಿವರಿದ್ದರು. ಅವರ ಒಂದು ಪ್ರೇರಣೆಯಂತೆ ಮಹಿಳೆಯರನ್ನು ನಾವು ಒಗ್ಗೂಡಿಸಬೇಕು, ಪುರುಷ ಸಮಾನವಾಗಿ ಬೆಳೆಸಬೇಕು ಹಾಗೂ ಅವರನ್ನು ಸಮಾಜದಲ್ಲಿ ಸ್ವಾವಲಂಬಿಯಾಗಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಶ್ಚಯ ಮಾಡಿ 25 ವರ್ಷದ ಹಿಂದೆ ನಮ್ಮ ಈಗಿನ DCM ಸಾಹೇಬರು DK ಶಿವಕುಮಾರ್ ಅವರು, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ರೆಡ್ಡಿ ಅವರು, ನಾನು ಸೇರಿ ಇದನ್ನು ಕಾರ್ಕಳದಲ್ಲಿ ಉದ್ಘಾಟನೆ ಮಾಡಿದ್ವಿ. ನಾವೆಲ್ಲರೂ ಇದಕ್ಕೆ ಮತ್ತೊಮ್ಮೆ ಜೋರಾದ ಕೈ ಚಪ್ಪಾಳೆ ಗೌರವವನ್ನು ಸಲ್ಲಿಸಬೇಕು. ಸಹಕಾರಿ ಕ್ಷೇತ್ರದ ಎಲ್ಲ ಮಟ್ಟು ಮಜಲುಗಳನ್ನು ಏರಿ ಅವರ ಯಶಸ್ವಿ ಸಹಕಾರಿಯಾಗಿ ಉಳಿದಂತ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಸೇವೆಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದಂತ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಆಗಿರುವಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು ಉದ್ಘಾಟನಾ ಮಾತುಗಳನ್ನ ನಮ್ಮೆಲ್ಲರ ಮುಂದೆ ಇಡಲಿಕ್ಕಿದ್ದಾರೆ. ಸೇರಿರುವ ಸರ್ವರು 2 ಕೈಯನ್ನು ಒಗ್ಗೂಡಿಸಬೇಕು, ಜೋರಾದ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷ, ಎಲ್ಲ ಮಗುವಿಗೆ ಎದ್ದಿದ್ದೀರ. ಬಂದವಳೆ ಎಲ್ಲ ನನ್ನ ತಾಯಿದ್ದೀರಿ, ವೇದಿಕೆ ಮೇಲಿರುವಂತ ಗಣವೆತ್ತ ರಾಜ್ಯಪಾಲರಂತ ಗೇಲರ್ ಸಾಹೇಬ್ರೆ, ವೇದಿಕೆ ಮೇಲೆ ನಿಮ್ಮೆಲ್ಲರೂ ಕೂಡ ಆಶೀರ್ವಚನ ನೀಡಲು ಬಂದಂತ ಹಿರಿಯರಂತ ಪೇಜಾವರ ಶ್ರೀಗಳೇ ಮತ್ತು ನನ್ನ ಆತ್ಮೀಯ ಪೂಜ್ಯರು, ದೇಶದ ಸಂಸತ್ ಸದಸ್ಯರಾದಂತ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತ ಶ್ರೀ ವೀರೇಂದ್ರ ರೆಡ್ಡಿ ಅವರೇ, ನಮ್ಮ ಸಭಾಪತಿಗಳು, ನನ್ನ ಆತ್ಮೀಯ ಮಿತ್ರ ಅಂತ UT ಖಾದರ್ ಅವರೇ, ಜಿಲ್ಲಾ ಸಚಿವರಾದಂತ ನಮ್ಮ ಪಕ್ಷದ ಮಾಜಿ ಅಧ್ಯಕ್ಷರಾದಂತ ದಿನೇಶ್ ಗುಂಡೂರಾವ್ ಅವರೇ, ಸಹಕಾರಿ ಕ್ಷೇತ್ರದ ದುರೀಂದ್ರು, ಸಹಕಾರಿ ಮಂತ್ರಿಗಳಂತ ರಾಜಣ್ಣ ಅವರೇ, ಉಡುಪಿಯ ಮಂತ್ರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಸಹೋದ್ಯೋಗಿಗಳಂತ ತಿಮ್ಮಪ್ಪನವರೇ, ಮುರುಗೇಶ್ ಶ್ರೀರಣಿ ಅವರೇ, ಮತ್ತು ಮುಖ್ಯವಾಗಿ ನಮ್ಮ ಉಡುಪಿ ಲೋಕಸಭಾ ಕ್ಷೇತ್ರದ ಸದಸ್ಯರು ಮಿತ್ರರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ, ವಿನಯ್ ಕುಮಾರ್ ಸೊರ್ಕೆ ಅವರೇ, ನಮ್ಮ ಸುನೀಲ್ ಕುಮಾರ್ ಮಾಜಿ ಮಂತ್ರಿಗಳಿದ್ದಾರೆ, ಅಶೋಕ್ ರೈ ಇದ್ದಾರೆ, ಕಿರಣ್ ಕುಡುಗಿ ಇದ್ದಾರೆ, ಸುರೇಶ್ ಶೆಟ್ಟಿ ಇದ್ದಾರೆ, ವೇದಾಸ್ ಕಾಮತ್ ಇದ್ದಾರೆ, ರಮತ್ ರೈವೆ ಇದ್ದಾರೆ, ಅಭಯ್ ಕುಮಾರ್ ಜೈನ್ ಇದ್ದಾರೆ, ಮಿಥುನ್ ರೈ ಇದ್ದಾರೆ, ಇನ್ನು ಬಹಳ ಜನ ಎಲ್ಲ ಮುಖಂಡರಿದ್ದಾರೆ. ನಾನು ಕೆಲವು ಹೆಸರು ಬಿಟ್ಟಿದ್ದೀನಿ, ಮಾತಾಡದೇ ಇರ್ಬೋದು, ಎಲ್ಲ ಕ್ಷಮಿಸಬೇಕು, ದೊಡ್ಡ ಪಟ್ಟಿ ಇದೆ. ಮುಖ್ಯವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲ ನನ್ನ ತಾಯಂದಿರು, ಸಹೋದರಿಯರು ಎಲ್ಲ ಕೂಡ ಬಂದಿದ್ದೀರಿ ಈ ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ. ನಮ್ಮ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಮತ್ತು ಜಿಲ್ಲಾ ಬ್ಯಾಂಕಿನ ನವೋದಯ ಗ್ರಾಮೀಣ ವಿಕಾಸ್ ಚಾರಿಟಬಲ್ ಟ್ರಸ್ಟಿನ
ಅಧ್ಯಕ್ಷರು, ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು ಮಿತ್ರ ಅಂತ ರಾಜೇಂದ್ರ ಕುಮಾರ್ ಮತ್ತು ಅವರೆಲ್ಲ ಸಹೋದರಿಗಳಿಗೆ ನನ್ನ ಸಾಷ್ಟಾಂಗ ಕೋಟಿಯ ನಮಸ್ಕಾರ ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ರಾಜೇಂದ್ರ ಕುಮಾರ್ ಅವರು ಹೇಳಿದಂಗೆ 25 ವರ್ಷದ ಹಿಂದೆ ಬಂದು SF ಕೃಷ್ಣರವರ ಸಂಪುಟದಲ್ಲಿ ಸಹಕಾರ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಇದೇ ಜ್ಯೋತಿಯನ್ನ ಬೆಳೆಸಿದ್ದೇನೆ. ಈ ಜ್ಯೋತಿ 25 ವರ್ಷದಿಂದ ಸತತವಾಗಿ ಬೆಳೆದು ಲಕ್ಷಾಂತರ ಮಂದಿ ತಾಯಂದಿರಿಗೆ ಅವರ ಬದುಕಿನಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಈ ಜ್ಯೋತಿ ಇನ್ನ ಉರಿತಾ ಇದೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯದಿಂದಾಗಲಿ, ಐಶ್ವರ್ಯನಾಗಲಿ, ನೆಮ್ಮದಿಯಿಂದ ಬದುಕಲಿ ಅಂತ ಹೇಳಿ ಬಹಳ ಸಂತೋಷದಿಂದ ನಾನು, ಕೆಲಸ ಸಾಹೇಬರು, ಪೇಜಾವರ ಶ್ರೀಗಳು ಮತ್ತು ಧರ್ಮಾಧಿಕಾರಿಗಳಂತ ವೀರರೆಡ್ಡಿಯವರು ಮತ್ತು ಎಲ್ಲ ಮುಖಂಡರು ಮಂತ್ರಿಗಳು ಸೇರಿ ಈ ಜ್ಯೋತಿಯನ್ನ ಬಹಳ ಸಂತೋಷದಿಂದ ಬೆಳೆಸಿ ಈ ಜ್ಯೋತಿ ಬಹಳ ಅದ್ಭುತವಾಗಿ ಉರಿತಾ ಇದೆ. ನಿಮ್ಮ ಕುಟುಂಬ ಬೆಳಬೇಕು. ನಾನು ಸಾರು ಮತ್ತು ಗುರುಪಾದಪ್ಪ ನಾಗರಪಲ್ಲಿಯವರು, ರಮಾದೇವಿಯವರು ಗವರ್ನರ್ ಆಗಿದ್ರು ಅವತ್ತಿನ ಕಾಲದಲ್ಲಿ. ನಾನಲ್ಲಿ ಬಿದರ್ ಹೋಗಿದ್ದೆ. ಈ ಕಾರ್ಯಕ್ರಮದ ಈ ಒಂದು ಏನು ಹೆಣ್ಮಕ್ಳ ಶಕ್ತಿಯನ್ನು ನಾನು ನೋಡಿದೆ. ಆ ಹೆಣ್ಣು ಕುಟುಂಬದ ಹೆಣ್ಣು, ಆ ಹೆಣ್ಮಕ್ಳಿಗೆ ನಾವೇನಾದ್ರು ಒಂದು ಹೊಸ ರೂಪವನ್ನು ಕೊಡಬೇಕು, ಆರ್ಥಿಕವಾದಂತ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಆವತ್ತಿನ ಕಾಲದಲ್ಲಿ ಶ್ರೀ ಶಕ್ತಿಯನ್ನ ಪ್ರಾರಂಭವನ್ನು ಮಾಡಿ ಒಂದು ಸರ್ಕಾರದ ಕಾರ್ಯಕ್ರಮವನ್ನ ರೂಪಿಸಿ ಈ ಕಾರ್ಯಕ್ರಮವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ಜವಾಬ್ದಾರಿಯನ್ನ ನೋಡಿಸುವಂತ ಅವಕಾಶವನ್ನು ಇವತ್ತು ಮಾಡಿಕೊಟ್ಟು ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ. ಬಂಧುಗಳೇ, ಅಕ್ಷರಗಳಿಗೆ ಅರ್ಥ ಬರುವುದು ವಾಕ್ಯವೊಂದನ್ನ ಸೃಷ್ಟಿಸಿದಾಗ, ರೇಖೆಗಳಿಗೆ ಗಣ್ಯತೆ ಬರುವುದು ಅದು ಆಕೃತಿಯೊಂದನ್ನ ನಿರ್ಮಿಸಿದಾಗ, ಅಂಕೆಯೊಂದಕ್ಕೆ ಗೌರವ ಬರುವುದು ಸಂಖ್ಯೆಯೊಂದಿಗೆ ಜೊತೆಯಾದಾಗ, ಹಾಗೆ ಅಲ್ಪಾತ್ಮನಾಗಿ ಬಂದ ಮಾನವ ತನ್ನ ಸಾಧನೆಯಿಂದ ಮಹಾತ್ಮನಾಗಿ ಸಮಾಜದಲ್ಲಿ ಗೌರವಿಸಲ್ಪಡ್ತಾನೆ. ಹಾಗಾಗಿ ಸಹಕಾರಿ ಕ್ಷೇತ್ರದಲ್ಲಿ ಹಾಗೆ ಸಮಾಜಕ್ಕೆ ಸಂಬಂಧಪಟ್ಟ ನವೋದಯ ಗ್ರಾಮ ವಿಕಾಸ ಜಾಗತಿಕ ಪ್ರಶ್ನೆ ಸ್ವಸಹಾಯ ಗುಂಪುಗಳಾದ ಮಹಿಳೆಯರ ರೆಡ್ಡಿಯವರು ಶಕ್ತಿಯನ್ನ ನಾವು ನಮ್ಮ ನವೋದಯದ ಅಧಿಕಾರಿಗಳಾದ ರಾಜೇಂದ್ರ ಕುಮಾರ್ ಅವರಿಗೆ ವಂದಿಸುತ್ತಾ, ನಾವು 2000 ಇಸವಿಯಲ್ಲಿ ಮಜೂರು ಗ್ರಾಮದಲ್ಲಿ ನಂದಿನಿ ನವೋದಯ ಸ್ವಸಹಾಯಗಳನ್ನು ರಚನೆ ಮಾಡಿದ್ದೆವು. ಆಗ ನಮ್ಮ ಅಧ್ಯಕ್ಷರಾಗಿದ್ದ ದಿವಂಗತ ಲಕ್ಷ್ಮಣ್ ಪೂಜಾರಿ ಅವರು ನಮಗೆ ನಂದಿನಿ ನವೋದಯ ಸ್ವಸಹಾಯವನ್ನು ರಚನೆ ಮಾಡಿ ಅದರ
ಅದರಲ್ಲಿ ನನ್ನನ್ನು ಮೊದಲ ಬಾರಿಗೆ ಕಾರ್ಯದರ್ಶಿಯನ್ನಾಗಿ ಮಾಡಿದರು. ಆಗ ನಾನು ಕೇಳಿದೆ, ನನಗೆ ನವೋದಯ ಸಂಘದ ಬಗ್ಗೆ ಏನು ಮಾಹಿತಿ ಇದೆ, ನೀವು ನನ್ನನ್ನು ಯಾಕೆ ಕಾರ್ಯದರ್ಶಿ ಮಾಡಿದ್ರಿ ಅಂತ. ಅದಕ್ಕೆ ಅವರು ಹೇಳಿದ್ರು, ಅವಕಾಶಗಳು ಯಾವಾಗಲೂ ಸಿಗುವುದಿಲ್ಲ ಪ್ರಭಾ, ನಿನಗೆ ಅವಕಾಶ ಸಿಕ್ಕಾಗ ನೀನು ಬಿಡಬೇಡ, ಇದು ನವೋದಯ ಸ್ವಸಹಾಯ ಸಂಘದಿಂದಲೇ ನೀನು ನಮಗೆ ಗುರುತಿಸುವ ಮಟ್ಟಿಗೆ ಬೆಳೀತಿ, ಅದು ಆಗ ನನ್ನನ್ನು ನಿಲ್ಲಿಸಿಕೊಳ್ಳು ಅಂತ ಹೇಳಿದ್ದಾರೆ. ಮತ್ತು ನಮ್ಮ ರಾಜೇಂದ್ರ ಕುಮಾರ್ ಇದು ಸ್ವಸಹಾಯ ಗುಂಪಿನ ನಮ್ಮ STC ಗುಂಪಿನಲ್ಲಿ ನಮಗೆ ಅಲ್ಲಿವರೆಗೆ ಬ್ಯಾಂಕ್ ಅಂದರೆ ಏನು, ಬ್ಯಾಂಕಿನಲ್ಲಿ ಚೆಕ್ ವ್ಯವಹಾರ ಹೇಗೆ ಮಾಡೋದು ಅದರ ಬಗ್ಗೆ ಏನೇ ಮಾಹಿತಿ ಇರಲಿಲ್ಲ. ಪೋಸ್ಟಲ್ಲಿ ತೆಗೆದುಕೊಂಡಿತ್ತು ನಮ್ಮದೆಲ್ಲ. ನಾವು ಬ್ಯಾಂಕ್ ವ್ಯವಹಾರ ಕಲಿತದ್ದು ನವೋದಯ ಸ್ವಸಹಾಯ ಸಂಘದಿಂದ. ನಮ್ಮ ಪ್ರೇರಕಿಯವರಾದ ಅನಿತಾ ಉದಯ್ ಕುಮಾರ್ ಮತ್ತು ಹರಿನಾಥ್ ಸರ್ ಅವರು ನಮಗೆ ತುಂಬ ಇದು ಮಾಡಿ, ಅವರಿಗೆ ನಾನು ಒಮ್ಮೆ ಹೇಳಿದ್ದೆ, ಅನಿತಾ ಉದಯ್ ಕುಮಾರ್ ಅವರಿಗೆ, ನನಗೆ ನಾನು ಏನಾದರೂ ಗುರುತಿಸುವಾಗೆ ಆಗಿದ್ದರೆ ಅದು ನವೋದಯದಿಂದ, ನನಗೆ ಅದನ್ನು ನೀವು ವೇದಿಕೆಯಲ್ಲಿ ಹೇಳಬೇಕಂತ. ಅವರು ಎಷ್ಟು ದೊಡ್ಡ ವೇದಿಕೆಯನ್ನು ನನಗೆ ಕೊಡ್ತಾರಂತ ನಾನು ಎನಿಸಲಿಲ್ಲ. ನನ್ನಿಂದ ಮಾತಾಡುವಾಗ ಏನಾದರೂ ತಪ್ಪಾದರೆ ಕ್ಷಮಿಸಿ. ಧನ್ಯವಾದಗಳು. ಗ್ರಾಮೀಣ ಭಾಗದ ಮುಗ್ಧ ಮಹಿಳೆಯರು ನಮ್ಮ ಮಾದರಿಯಿಂದ ಮನಸ್ಸಿನ ಎಲ್ಲರೂ ಮುಂದೆ ಇರುವಂತಹ ಸತತವೂ ಕೂಡ ನಮ್ಮಲ್ಲಿ ಬೇಕು. ನಮ್ಮ ವ್ಯವಸ್ಥೆಯನ್ನು ನಾವು ಒಪ್ಪಿಕೊಂಡು, ವ್ಯವಸ್ಥೆಯನ್ನು ಅಪ್ಪಿಕೊಂಡು, ಆ ವ್ಯವಸ್ಥೆಗೆ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ಪರಸ್ಪರ ದ್ವೇಷ, ಅಸೂಯೆ ಇವುಗಳಿಂದ ಸಮಾಜದ ಶಾಂತಿ ಕದಡದಂತೆ ಮನಸ್ತಾಪಗಳು, ತೊಂದರೆಗಳು ಸಹಜ. ಆ ಕಾಲದಲ್ಲಿ ನಾವು ಇವನ್ನೆಲ್ಲ ಸರಿಪಡೋದಕ್ಕೋಸ್ಕರವೇ ಇಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಈ ಸರ್ಕಾರ. ಎಲ್ಲರೂ ಕೂಡ ಆ ಸರ್ಕಾರಕ್ಕೆ ಕೈ ಜೋಡಿಸಿದಾಗ ಇವತ್ತು ಸಮಾಜದಲ್ಲಿ ನಾವು ಕಾಣ್ತಾ ಇರತಕ್ಕಂತಹ ಏನೆಲ್ಲ ಅಬದ್ಧಗಳಿದ್ದಾವೆ ಅವೆಲ್ಲದನ್ನು ಮುಕ್ತರಾಗಬಹುದು. ಈ ಸಹಕಾರ ಕ್ಷೇತ್ರ ಆ ರೀತಿಯ ಪರಸ್ಪರರೊಳಗಿನ ಸಹಕಾರವನ್ನು ಉತ್ತೇಜಿಸ್ತಾ ಇದೆ. ಅಂತಹ ದೊಡ್ಡ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ 25 ವರ್ಷಗಳಿಂದ ವಿಶೇಷವಾಗಿ ನಡೆಸಿಕೊಂಡು ಬಂದಿರತಕ್ಕಂತಹ ಎಂ ರಾಜೇಂದ್ರ ಕುಮಾರ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ, ಈ ಅವರನ್ನು ಅಭಿನಂದಿಸಲಿಕ್ಕೆ ಬಂದಿರತಕ್ಕಂತಹ, ಈ ವ್ಯವಸ್ಥೆಯನ್ನು ಅಭಿನಂದಿಸಲಿಕ್ಕೆ ಬಂದಿರತಕ್ಕಂತಹ ಸಮಾಜದ ಎಲ್ಲ ಗಣ್ಯರು, ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಾಯಕರನ್ನು ಅಭಿನಂದಿಸಿ, ಎಲ್ಲ ಮಾತೆಯಲ್ಲೂ ತಂದೆಗಳನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಮಾನ್ಯ ರಾಜ್ಯಸಭಾ ಸದಸ್ಯರು, ವೇದಿಕೆಯಲ್ಲಿ CDP ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಬದುಕಿನ ಎಲ್ಲ ಕಾರ್ಯಕ್ಕೂ ಹಿತೈಷಿಯಾಗಿರುವ ಪೂಜ್ಯ ಕಾಮಂದರು ಇದೀಗ ಶುಭಾಶಯವನ್ನು ಸಲ್ಲಿಸುತ್ತಿದ್ದಾರೆ. ಮಾನ್ಯ ರಾಜ್ಯಪಾಲರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉದ್ಯೋಗ ಭಾಷಣ ಮಾಡಿದಂಥ ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಶಿವಕುಮಾರ್ ಅವರೇ ಮತ್ತು ಎಲ್ಲ ಪೂಜ್ಯ ಶ್ರೀಗಳವರೇ, ವೇದಿಕೆಯಲ್ಲಿರುವ ಎಲ್ಲ
ಸಚಿವರೇ ಮತ್ತು ಎಲ್ಲ ವಿಧಾನಸಭೆ ಸದಸ್ಯರು. ಯಾಕಂದರೆ ನಾನು ಮಾದರಿಯಾಗಿ ಸಂಕ್ಷಿಪ್ತವಾಗಿ ಮಾತುಗೊಳಿಸ್ತೇನೆ, ಎಲ್ಲರೂ ಹೀಗೆ ಮಾಡಬೇಕು ಅಂತೇಳಿ. ಈಗ ನಮ್ಮ M.N. ರಾಜೇಂದ್ರ ಕುಮಾರ್ ಅವರ 25 ವರ್ಷಗಳ ಸಾಧನೆಯನ್ನು ನಾವು ಮೆಲುಕು ಹಾಕುವುದಕ್ಕಾಗಿ ಬಂದಿದ್ದೇವೆ ಅಂತ ನಮ್ಮ ದೇಶದ ಕಡೆಯಲ್ಲಿ ಯುದ್ಧದ ವಾತಾವರಣ ಇದ್ದು ಎಲ್ಲ ಆ ಭಾಗದ ಜನ ಬಹಳ ಹೆಚ್ಚಳವಾಗಿದೆ. ನಾವು ದಕ್ಷಿಣ ಭಾರತದಲ್ಲಿ ಬಹಳ ತಂಪಾಗಿದ್ದೇವೆ. ಯಾವ ಕಡೆ ನೋಡಿದರೂ ಕೂಡ ದಕ್ಷಿಣ ಭಾರತಕ್ಕೆ ಸಮಸ್ಯೆ ಬರೋದಿಲ್ಲ, ಎಲ್ಲ ಉತ್ತರ ಭಾಗಕ್ಕೆ ಬರುವುದಿಲ್ಲ. ಹಾಗಾಗಿ ನಾನು ಬಹಳ ಸಂತೋಷದಿಂದ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ, ನಮ್ಮ ದೇಶಕ್ಕೆ ಯಾವ ಆಪತ್ತು ಬರಬಾರದು, ಜಯ ಆಗಬೇಕು ಮತ್ತು ಎಲ್ಲ ರೀತಿಯ ಯುದ್ಧದಲ್ಲಿ ನಮಗೆ ಜಯ ಸಿಗಬೇಕು ಅಂತೇಳಿ ನಮ್ಮ ಎಲ್ಲ ದೇವರುಗಳನ್ನು ಪ್ರಾರ್ಥಿಸ್ತೇನೆ. M.N. ರಾಜೇಂದ್ರ ಕುಮಾರ್ ಅವರ ನವೋದಯ ಸ್ವಸಹಾಯ ಸಂಘ ಗುಂಪುಗಳ ಎಲ್ಲ ಸದಸ್ಯರಿಗೆ ಸೇರಿರುವ ಸಹೋದರರೇ ಆಪ್ತ ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಾನು ಪ್ರಪ್ರಥಮವಾಗಿ ಡಾಕ್ಟರ್ M.N. ರಾಜೇಂದ್ರ ಕುಮಾರ್ ಮತ್ತು ಇಡೀ ಅವರ ತಂಡದವರು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 25 ವರ್ಷಗಳ ಹಿಂದೆ ನವೋದಯ ಗ್ರಾಮ ವಿಕಾಸ ಆ ಸ್ವಸಹಾಯ ಗುಂಪುಗಳ ಆ ಸಂಘ ಸ್ಥಾಪಿಸುವ ಮೂಲಕ ಕ್ರಾಂತಿಕಾರಿಗಳ ಬದಲಾವಣೆ ಮತ್ತು ಈ ಸಮಾಜಕ್ಕೆ ಮತ್ತು ಸಮಾಜದ ಅಭಿವೃದ್ಧಿಗೆ ಕಾಣದ ಕೈಗಳಾಗಿ ತಮ್ಮ ದೊಡ್ಡ ಮಟ್ಟದ ಕೊಡುಗೆ ತಾವು ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಕರಾವಳಿ ಜಿಲ್ಲೆ ಎಲ್ಲ ಮಹಿಳೆಯರು, ನಮ್ಮ ಸಹೋದರ ತಾಯಂದಿರು ನಾನು ವಿಶೇಷವಾಗಿ ನಾನು ಗೌರವಿಸಿ ನಮ್ಮ ವಿಶೇಷವಾದ ಗೌರವವನ್ನು ಕೊಡುತ್ತಾ, ಯಾಕೆಂತ ಹೇಳಿದ್ರೆ ಕರಾವಳಿ ಕರ್ನಾಟಕದ ಸಹೋದರರು ತಾಯಂದಿರು ಮಹಿಳೆಯರು ಬಹುಶಃ ಒಂದು ಯಾವ ರೀತಿಯ ಸಂದೇಶ ದೇಶಕ್ಕಿಂತ ಹೇಳಿದ್ರೆ ಅದು ಬಹುಶಃ ಸ್ವಾಭಿಮಾನದ ಬದುಕು ಹೇಗೆ ಕಟ್ಟಬೇಕೆಂಬುದು ಯಾರಿಗಾದ್ರೂ ಈ ದೇಶದಲ್ಲಿ ತೋರಿಸಿಕೊಟ್ಟಿದ್ರೆ ಅದು ಕರಾವಳಿಯ ಮಹಿಳೆಯರನ್ನು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಅವತ್ತಿನ ಕಾಲದಲ್ಲೇ ಮೀನುಗಾರಿಕೆಯಲ್ಲಿ ಇವತ್ತು ತಮ್ಮನ್ನು ಪಾಲ್ಗೊಂಡು ಇವತ್ತು ಅವತ್ತಿನ ಹಂಚಿನ ಕಾರ್ಖಾನೆಯಲ್ಲಿ ಸತತವಾಗಿ ದುಡಿದುಕೊಂಡು ಅವತ್ತಿನ ಗೇರು ಕಾರ್ಖಾನೆಗೆ ಬಹುಶಃ ಕೆಲಸಕ್ಕೆ ಹೋಗಿ ಮನೆಯಲ್ಲಿ ತಮ್ಮ ಬೀಡಿಯನ್ನು ಎದ್ದು ಕಟ್ಟುವ ಮುಖಾಂತರ ಪ್ರತಿಯೊಂದು ಹಂತದಲ್ಲಿ ಕೂಡ ಅವರ ಕುಟುಂಬವನ್ನು ಮೇಲ್ತರಲಿಕ್ಕೆ ಅವತ್ತಿನ ಕಾಲದಲ್ಲಿ ಕೊಟ್ಟ ಹಿರಿಯರು ಕೊಟ್ಟಂತಹ ದೊಡ್ಡ ಮಟ್ಟದ ಕೊಡುಗೆ ಅದನ್ನು ಯಾರು ಕೂಡ ಮನೆಯಲ್ಲಿ ಸಾಧ್ಯವಿಲ್ಲ. ಅದನ್ನು ಇವತ್ತು ಆ ಮಹಿಳೆಯರು ಇವತ್ತು ಸಂಘಟಿತರಾಗಿ ಅತ್ಯುತ್ತಮವಾಗಿ ಒಗ್ಗಟ್ಟಾಗಿ ಮುಂದಕ್ಕೆ ಹೋಗಿ ಅವರಲ್ಲಿರುವಂತಹ ಎಲ್ಲ ಮಾನಸಿಕ ಶಕ್ತಿಗಳನ್ನು ಇನ್ನಷ್ಟು ಉತ್ತಮವಾಗಿ ಮೇಘರಿಸಿಕೊಳ್ಳಲಿಕ್ಕೆ ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್ ನವೋದಯ ಸ್ವಸಹಾಯ ಗುಂಪುಗಳ ಮುಖಾಂತರ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಎಂದು ಬಯಸ್ತೇನೆ. ಆದರೆ 25 ವರ್ಷಗಳಲ್ಲಿ ಈ ಒಂದು ಸಂಘ ಕೊಟ್ಟ ದೊಡ್ಡ ಮಟ್ಟ ಕೊಡುಗೆ ಇನ್ನು 25 ವರ್ಷಕ್ಕೆ ಬೇಕಾಗುವ ಎಲ್ಲ ಯೋಜನೆಗಳನ್ನು ನಾವು ರಾಜೇಂದ್ರ ಕುಮಾರ್ ಮತ್ತು ಮಿತ್ರರು ಸೇರಿಸಿ ಇವತ್ತು ಅದನ್ನು ಆಲೋಚನೆ ಮಾಡಿ ರೂಪುರೇಷೆಯನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ವಿಶೇಷವಾಗಿ ನಾವು ಅಭಿನಂದನೆ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರಿಗೂ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ನಾವು ಇವತ್ತು ಈ ರೀತಿಯ ನಮ್ಮ ಅತ್ಯುತ್ತಮವಾದ ಕೆಲಸ ಮುಖಾಂತರ ಪ್ರತಿಯೊಂದು ತಾಯಂದಿರಿಗೂ ಸೋದರಿ ನಾವು ಕೇಳಿದಿಷ್ಟೇ, ಸಮಾಜವನ್ನು ಕಟ್ಟಲಿಕ್ಕೆ ತಮ್ಮದೇ ಆದ ದೊಡ್ಡ ಮಟ್ಟದ ಕೊಡುಗೆ ನಾವು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. कर्णधार डॉक्टर राजेंद्र कुमार जी, जिनका उद्बोधन आपने और हमने सुना, उप मुख्यमंत्री जी का उद्बोधन हमने सुना, विधानसभा अध्यक्ष के उद्बोधन हमने सुने, धर्मकथा के डॉक्टर वीरेंद्र जी हेगड़े के प्रवचन हमने सुने, मार्गदर्शन हमने सुना और आज का ऐतिहासिक कार्यक्रम जिसके कर्णधार राजेंद्र कुमार जी हैं, मैं उनको बहुत बहुत बधाई देता हूँ, शुभकामनाएं देता हूँ कि इतना बड़ा आयोजन उन्होंने आज संपादित किया है और इस बात के लिए भी उनको धन्यवाद और बधाई देता हूँ कि उन्होंने पाकिस्तान और हिंदुस्तान के बीच में जो तनाव की स्थिति है उसमें सरकार की मदद के लिए, सेना की मदद के लिए 3 करोड़ रुपए देने की घोषणा की है। मैं उनके प्रति आभार व्यक्त करता हूँ और आप सबसे अनुरोध करता हूँ कि इस विकट परिस्थिति में आप देश के आन बान शान के लिए भारत की सेना की मदद करें, समर्थन करें और सरकार का भी समर्थन करें और सहयोग करें। प्रसन्नता का विषय है कि 25 वर्ष पूर्व समाज के आर्थिक रूप से कमजोर व्यक्तियों की समृद्धि और उत्थान के उद्देश्य से स्थापित नवोदय ग्राम विकास चैरिटेबल ट्रस्ट आज अपनी स्थापना का रजत जयंती समारोह मना रहा है। यह समारोह हिंदुस्तान में ऐतिहासिक है।
ऐसा मैं महसूस करता हूँ और इसके लिए आप सबको बधाई देता हूँ, शुभकामनाएं देता हूँ। ಈಗಾಗಲೇ ನಮ್ಮ ರಾಜ್ಯಪಾಲರು ತಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಇನ್ನು ಕೆಲವು ಹೊತ್ತಿನಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ನಂತರ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಯಾರು ಎಲ್ಲರೂ ಕೂಡ ಈಗ ಊಟದ ವ್ಯವಸ್ಥೆ ಕಾರ್ಯಕ್ರಮ ಆಗೋದಕ್ಕೆ ಸದೃಢ ಆಗಿರ್ತಕ್ಕಂಥ ಸದುದ್ದೇಶದಿಂದ ಸುಮಾರು 25 ವರ್ಷಗಳಿಂದ ಈ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರ ನೇತೃತ್ವದ ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿಜಕ್ಕೂ ಕೂಡ ಹಳ್ಳಿಗಾಡಿನಲ್ಲಿ ಬರ್ತಕ್ಕಂಥ ಗ್ರಾಮೀಣ ಮಹಿಳೆಯರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡಿದ್ದಾರೆ. ಈಗಾಗಲೇ ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ, 25 ವರ್ಷಗಳ ಹಿಂದೆ ಅವರು ಸಹಕಾರ ಮಂತ್ರಿಗಳಾಗಿದ್ದಾರೆ. ಈ ಸಂಸ್ಥೆಯನ್ನು ಉದ್ಘಾಟಿಸಿದ ಹಿನ್ನೆಲೆಯಲ್ಲಿ ಇವತ್ತು ಬಹಳ ಹೆಮ್ಮರವಾಗಿ ಬರೀ ದಕ್ಷಿಣ ಕನ್ನಡ ಅಂತಲ್ಲ, ಬಹಳಷ್ಟು ಜಿಲ್ಲೆಗಳಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅವರಿಗೆ ಮತ್ತು ಅವರ ಸಂಘಟನೆಗೆ ಯಾರೆಲ್ಲ ಈ ಒಂದು ಪುಣ್ಯದ ಕೆಲಸವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಮತ್ತೊಮ್ಮೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಿಕಾಸ ಚಾರಿಟಬಲ್ ಟ್ರಸ್ಟಿನ ರಾಜೇಂದ್ರ ಕುಮಾರ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇದು ಒಂದು ಸಮಾಜವನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸ. ನಾವು ಅನೇಕ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನ ನಾವು ಮಾಡ್ತೀವಿ, ಆದರೆ ಎಷ್ಟು ಮಟ್ಟಿಗೆ ಅದು ನಮ್ಮ ಸಮಾಜದ ಮೇಲೆ ಪರಿಣಾಮ ಬೀರ್ತದೆ, ಎಷ್ಟು ಮಟ್ಟಿಗೆ ಅದು ಸುಧಾರಣೆ ಮಾಡ್ತಕ್ಕಂಥದ್ದಕ್ಕೆ ಅದು ಯಶಸ್ಸಾಗುತ್ತೆ, ಅದು ನಾವು ಅಷ್ಟು ಸುಲಭವಾಗಿರೋಕ್ಕಾಗೋದಿಲ್ಲ. ಆದರೆ ಇವತ್ತು ಮಹಿಳೆಯರನ್ನ ಈ ಪ್ರಮಾಣದಲ್ಲಿ ಅವರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಿ ಅವರಿಗೆ ಆ ಬೆಂಬಲವನ್ನ ಸಹಾಯವನ್ನು ಕೊಟ್ಟು ಅವರು ಸ್ವಾವಲಂಬನೆಯ ದಿಕ್ಕಿನಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದಕ್ಕೆ ಏನು ಅವರು ಕೆಲಸ ಮಾಡಿದ್ದಾರೆ, ಇದು ಅತ್ಯಂತ ಒಂದು ಪವಿತ್ರವಾದಂಥ ಕೆಲಸ ಮಾಡಿದ್ದಾರೆ. ಈ ದೇಶಕ್ಕೋಸ್ಕರ, ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಸೇವೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಂತ ಹೇಳೋದಕ್ಕೆ ಬಯಸ್ತಾರೆ. ಯಾಕೆಂದ್ರೆ ಮಹಿಳೆಯರ ಶಕ್ತಿ ಬಹಳ ಅಪಾರವಾದ ದೊಡ್ಡ ಶಕ್ತಿ ಅದು. ಆದ್ರೆ ನಮ್ಮ ದೇಶದಲ್ಲಿ ಅದನ್ನು ಉಪಯೋಗ